ಹಾಕಿಲ್ಲ, ಇವ್ರು ಹಾಕ್ಬಿಟ್ಟು ಮಾತ್ರ ಇವ್ರೇ ಮಾರ್ಕಸ್ ಹಂಗೆ ಅನಾದಿ ಕಾಲದಿಂದ ನಡ್ಕೊಂಡು ಓ ಹಾಕಿದ್ರ ಪದ್ಧತಿನ ಮುರಿಬಾರ್ದು ಅಂತ ನೀವು ಎಷ್ಟು ವರ್ಷದಿಂದಲ್ಲ. ಮತ್ತೆ ಛಾಯಾಚಿತ್ರದ ನಿರ್ದೇಶಕ. ಸಿನಿಮಾ ಇದು ಶುರುವಾಗಿ ಒಂದು 3 ವರ್ಷ ಆಗಿದ್ದು, ಇವಾಗ ಕಂಪ್ಲೀಟ್ ಆಗಿದೆ. ಇನ್ನೇನು ಥಿಯೇಟ್ರ್ ಬರಬೇಕು ಅಂತ ಸ್ವಲ್ಪ ಥಿಯೇಟ್ರಿಗೆ ಸಿನಿಮಾ ಬರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಸಿನಿಮಾದ ಒಂದು ಟ್ರೈಲರ್ ನಿಂತಿರಲಿಲ್ಲ ಬಂದು ಅವಾಗಿಂದ 4 ಸರ್ ಸೈಡಿಂದ ಮಾಡಿ ಕೂಡ ಪ್ರಶ್ನವರು ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಅವತ್ತುವರೆಗೂ ನಮ್ಮ ಛಾಯಾ ಸಿನಿಮಾ ಯಾರಿಗೂ ಅಂತ ಗೊತ್ತಿರಲಿಲ್ಲ. ಆ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಛಾಯಾ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ಹೇಳಿ. ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಈ ಸಪೋರ್ಟ್ ನಮಗೆ ರಿಲೀಸ್ ಆಗಿ ನನ್ನ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ಕೊಂಡಿರುತ್ತೆ ಅಂತ ಕೇಳ್ಕೊತೀನಿ ಸರ್. ಸಿನಿಮಾ ಬಗ್ಗೆ ಹೇಳಿ ಸರ್. ಸಿನಿಮಾ ಬಗ್ಗೆ ಹೇಳಿ. ಸರ್ ಛಾಯಾ ಒಂದು ಫ್ರೆಂಡ್ಗಳ ಮಧ್ಯೆ ನಡೆಯುವಂಥದ್ದು, ಅಂದರೆ 4 ಜನ ಇಂಜಿನಿಯರ್ ಮಧ್ಯೆ ನಡೆಯುವಂಥದ್ದು. ಒಂದು ರೂಮ್ನಲ್ಲಿ ಏನು ಅವರು 4 ಜನ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಹೀರೋ ಮದುವೆಯಾಗಿ ಬಂದಮೇಲೆ ಅಲ್ಲಿ ಏನೇನೋ ಬೇರೆ ಥರ ಘಟನೆಗಳೆಲ್ಲ ನಡ್ಕೊಂಡು ಹೋಗುತ್ತೆ. ಆ ಘಟನೆಗಳಿಗೆ ಮೂಲ ಕಾರಣಗಳೇನಂತ ಹುಡ್ಕೊಂಡು ಹೋದಾಗ ಹೋಗುತ್ತೆ ಸರ್ ಛಾಯಾ ಸಿನಿಮಾ. ಹಾರರ್ ಇದು ಸರ್ ಆರ್ ಬೇಸ್ ಸರ್, ಆರ್ ಬೇಸ್ ಇದೆ. ಆರ್ ಬೇಸ್ ಆಗ್ಬಿಟ್ಟು ಆರ್ ಮೂವಿ ಸರ್. ಒಂದು 150ರಿಂದ 200 ಸಿನಿಮಾ ಕೊರಿಯೋಗ್ರಫಿ ಮಾಡಿದ್ದೀನಿ ಸರ್. ನನ್ನ ಇಂಡಸ್ಟ್ರಿ ಬಂದು 26 ವರ್ಷ ಆಯ್ತು ಸರ್. ನನ್ನ ಸಿನಿಮಾ ಸಿನಿಮಾ ಫಸ್ಟು ನಾನು ಉಪೇಂದ್ರ ಸರ್ ಜೊತೆ ಫಸ್ಟು ಮಾರಿಕಣ್ಣೂರಿ ಮೇಲೆ ಸಂಗೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದು. ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್. ಈಗ ಹೆಚ್ಚು ಕಡಿಮೆ ಒಂದು 150ರಿಂದ 200 ಸಿನಿಮಾ ಕೊರಿಯೋಗ್ರಫರ್, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಹೆಚ್ಚು ಕಡಿಮೆ 6ರಿಂದ 700 ಸಿನಿಮಾ ಮಾಡಿದ್ದೀನಿ ಸರ್. ಫಸ್ಟ್ ಕಾಪಿ ರೆಡಿಯಾಗಿ ಎಷ್ಟು ವರ್ಷ ಆಯ್ತು ಸರ್? ಯಾವ ಸರ್? ಇದು ಫಸ್ಟ್ ಕಾಪಿ ರೆಡಿಗೆ ಲಾಸ್ಟ್ ಇಯರ್ ಸರ್, 22 ಅಲ್ಲಿ ಸೆನ್ಸರ್ ಆಗಿದೆ ಸರ್. ತುಂಬ ಲೇಟ್ ಮಾಡಿದ್ರಿ. ಹೌದು ಸರ್, ಖಂಡಿತವಾಗ್ಲು ಸರ್. ಕೊರಿಯೋಗ್ರಾಫರ್ಸ್ ಎಲ್ಲ ಮ್ಯೂಸಿಕಲ್ ವಿಯೋಲೆನ್ಸ್ ಸಿನಿಮಾ ಮಾಡೋದು ಇಷ್ಟಪಡ್ತಾರೆ. ನೋಡೋಣ ಸರ್, ಬೇರೆ ಥರನೇ ಮಾಡೋಣ ಅಂತ ಅನಿಸ್ತು. ನೋಡೋಣ, ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಡಾನ್ಸ್ ಅಂದರೆ ಡಾನ್ಸ್ಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇರೋದು, ಡಾನ್ಸ್ ಆಫ್ ಲೈಫ್ ಇರ್ಬೋದು ಅಥವಾ ಇನ್ನೊಂದು ಆ ಥರ ನಾವು ಡಾನ್ಸ್ ಮಾಸ್ಟರ್ ಮಾಡ್ತಾರೆ ಹೆಚ್ಚು ಕಡಿಮೆ ಅದೇ ಹೋಲುತ್ತೆ ಅಂತಾರೆ. ಅದಕ್ಕೆ ಏನೋ ಸ್ವಲ್ಪ ಬೇರೆ ಥರ ಹೋಗೋಣ ಅಂತ ಇಲ್ಲಿಂದ ಬೇರೆ ಎಕ್ಸ್ಪೀರಿಯೆಂಟ್ ಥರ ಏನು ಟ್ರೈ ಮಾಡೋಣ ಅಂತ ಆಗಿದೆ ಸರ್. ಸೆನ್ಸರ್ ಆಗಿದೆ. UA ಸಿಕ್ಕಿದೆ ಸರ್. UA ಸ್ವಲ್ಪ ಹಾರರ್ ಇದೆ ಸರ್, ಅದು ಸ್ವಲ್ಪ ಹಾರರ್ ಇದೆ. ಅದರಿಂದ ಸರ್ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಮಾತುಕತೆ ಆಗಿದೆ ಸರ್, ಮರಸ್ವಾಮಿ ಅಂತೇಳಿ ಮಾತುಕತೆ ಎಲ್ಲ ಆಗಿದೆ. ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಮ್ಮ ಸಿರಿ ಮ್ಯೂಸಿಕ್ ಮುಖಾಂತರದಿಂದ ಎಲ್ಲ ಸ್ವಲ್ಪ ಸಾಂಗೋಪಸಾಂಗ ನಡೀತಾ ಇದೆ ಸರ್. ಮತ್ತೆ ನಮ್ಮ ವೇದಿಕೆ ಮೇಲಿರುವ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಛಾಯಾಚಿತ್ರದ ನಿರ್ದೇಶಕರು ನನ್ನ ಆತ್ಮೀಯ ಸ್ನೇಹಿತರು ಜಗ್ಗು ಮಾಸ್ಟರು. ಸೊ ನನ್ನ ಎಲ್ಲ ಸಿನಿಮಾಗಳಲ್ಲಿ ಅವ್ರ ಕೊರಿಯೋಗ್ರಾಫಿ ಇದ್ದೇ ಇರುತ್ತೆ. ಸೊ ತುಂಬ ಕಷ್ಟಪಟ್ಟು ಒಂದು ಸಿನಿಮಾನ ಇಷ್ಟಪಟ್ಟು ಮಾಡಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರಾದ ನಂದ ಮೇಡಮ್ಗೆ ನನ್ನ ತುಂಬ ಹೃದಯದ ನಾನು ನಿರ್ಮಾಪಕರ ಬಗ್ಗೆ ಹೇಳೋದು ಬರ್ತ್ಬಿಟ್ಟೆ ಸರ್, ದಯವಿಟ್ಟು ಕ್ಷಮಿಸಬೇಕು ಮೇಡಮ್. ಆಯ್ತು, ಯಾಕಂದರೆ ಇದೆಲ್ಲ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ನಮ್ಮ ನಂದಾ ಮೇಡಮ್ ಅವರ ಸಪೋರ್ಟಿಂದನೇ ಈ ಸಿನಿಮಾ ಆಗಿರೋದು. ಅದಕ್ಕೆ ನಾನು 100ಕ್ಕೆ 100ರಷ್ಟು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೊಬ್ಬರು ನಾನು ಸಪೋರ್ಟ್ ಮಾಡಲಿಲ್ಲ ಅಂತಿದ್ರೆ ಈ ಸಿನಿಮಾ ಇಲ್ಲಿ ತನಕ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸರ್. ಇದನ್ನು ನಾನು ಆಮೇಲೆ ಹೇಳೋಣ ಅಂದ್ಕೊಂಡಿದ್ದೆ ಮೇಡಮ್ ಕೊಟ್ಟಾಗ.
ಆದ್ರಿಂದ ಅವ್ರ ಸಪೋರ್ಟ್ ಇದ್ದಾನೆ ಸರ್. ಇವತ್ತೇನು ಛಾಯಾ ಸಿನಿಮಾ ಆಗಿದೆ ಅದು ನನಗಿನ್ನ ಹೆಚ್ಚಾಗಿ ಆ ಸಿನಿಮಾ ಇವತ್ತು ರಿಲೀಸ್ ಆಗ್ತದೆ ಅಂದ್ರೆ ಆ ಗೌರವ ಅವ್ರಿಗೆ ಸಲ್ಬೇಕು ಸರ್. ಅದು ನಂದಾ ಮೇಡಮ್ ಅವ್ರಿಗೆ ಧನ್ಯವಾದಗಳು ಮೇಡಮ್. ಯಾಕೆಂದ್ರೆ ಒಬ್ಬ ನಿರ್ಮಾಪಕರಿದ್ರೇನೆ ನಮ್ಮಂತ ಕಲಾವಿದರು ಬಿಂಬಿಸ್ಕೊಳ್ಳೋಕೆ ಸಾಧ್ಯ. ಸೊ ಈ ಛಾಯಾಚಿತ್ರದಲ್ಲಿ 4 ಗೀತೆಗಳಿದೆ. 4 ಗೀತೆಗಳು ನಾನೇ ರಚನೆ ಮಾಡಿದ್ದೀನಿ, ಹಾಗೆ 4 ಸಾಂಗ್ಗಳು ನಾನೇ ಕಂಪೋಸ್ ಮಾಡಿದ್ದೀನಿ. ಇಷ್ಟೊತ್ತು ನೀವು ಸಾಂಗ್ಸ್ ಎಲ್ಲ ನೋಡಿದ್ರಿ, ತುಂಬಾ ಚೆನ್ನಾಗಿದೆ. ಸಿರಿ ಸಂಸ್ಥೆಯಲ್ಲಿ ಈ ಗೀತೆಗಳು ರಿಲೀಸ್ ಆಗಿದೆ. ದಯವಿಟ್ಟು ತಾವೆಲ್ಲರೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದರಲ್ಲಿ ಒಂದು ಮತ್ತಲ್ಲಿ ಅನ್ನೋ ಒಂದು ಸಾಂಗು ತುಂಬಾ ವೈರಲ್ ಆಗಿದೆ. ನಾರ್ತ್ ಕನ್ನಡದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಅಲ್ಲೂ 1 ಮಿಲಿಯನ್ ಗಟ್ಟಲೆ ಓಡಿದೆ. ಹೆಚ್ಚು ಕಡಿಮೆ 25 ರಿಂದ 30 ಮಿಲಿಯನ್ ವ್ಯೂಸ್ ಆಗಿದೆ ಮತ್ತಲ್ಲಿ ಕುಣಿಯೋಣ ಸಾಂಗು. ಸೊ ಈ ಚಿತ್ರಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಸಪೋರ್ಟು ಸಹಕಾರ ಬೇಕು. ಅತಿ ಶೀಘ್ರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಇರುವಂತ ಚಿತ್ರ ಪ್ರೇಮಿಗಳಿಗೆ ಮತ್ತೆ ಚಿತ್ರ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಮತ್ತೆ ಮಂಜು ಕವಿ ಮ್ಯೂಸಿಕ್ ಡೈರೆಕ್ಟರ್ಗೆ ಮತ್ತೆಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಮಾಧ್ಯಮ ಮಿತ್ರರು, ನನ್ನ ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಈಗ ಛಾಯಾ ಹೆಸರೇ ಛಾಯಾ ಅಂತ ಹೇಳಿದ ತಕ್ಷಣ ಏನೋ ಒಂದು ಅಟ್ರಾಕ್ಟ್ ಇದೆ ಇದರಲ್ಲಿ ಒಂದು ಹಾಡು ತುಂಬಾ ಅದ್ಭುತವಾಗಿ ವೈರಲ್ ಆಗಿ ಮತ್ತಲ್ಲಿ ಕುಣಿಯೋಣ ಬಾರ ಅಂತ ಅಂದ್ಬಿಟ್ಟು ಒಂದು ಹಾಡು ಮೋರ್ ದೆನ್ ಒಂದು 10 ಹೇಳ್ದಂಗೆ ಯಾವಾಗಲೇ ಮಂಜು ಕವಿ ಹೇಳ್ದಂಗೆ 30 ಮಿಲಿಯನ್ ಅಷ್ಟು ಪ್ಲಸ್ ರನ್ ಆಗಿದೆ. ಅಂದ್ರೆ ಸುಮಾರು ಎಲ್ರಿಗೂ ಈ ಸಿನಿಮಾದ ಟೈಟ್ಲು ಗೊತ್ತಾಗ್ತಾ ಇದೆ. ಸೊ ಅದಷ್ಟೇ ವೈರಲ್ ಆಗಿ ಆ ಸಿನಿಮಾ ಮತ್ತೆ ಎಲ್ಲರೂ ಚಲನಚಿತ್ರ ಬಂದು ನೋಡೋ ತರ ಆಗ್ಲಿ ಯಾಕಂದ್ರೆ ಹಾಡು ಚೆನ್ನಾಗಿದೆ ಅಂದಾಗ ಒಂದು ನಮ್ಗೆ ಸಿನಿಮಾಗೆ ಟೈಟಲ್ ಏನಂತ ಹೇಳಿದ್ರೆ ಒಂದು ಹಾಡು ಚೆನ್ನಾಗಿ ವೈರಲ್ ಆಯ್ತು ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಅರ್ಥ. ಸೊ ಹಾಗಾಗಿ ಚೆನ್ನಾಗಿದೆ ಹಾಡು, ಮತ್ತೆ ಸಿನಿಮಾನು ಚೆನ್ನಾಗಿದೆ, ನಾನು ನೋಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸಿ. ಧನ್ಯವಾದಗಳು. ಹಾಡು ವೈರಲ್ ಆಗಿರೋ ಹಾಡು ಒಳ್ಳೆ ಪೇಮೆಂಟ್ ಬಂದಿರ್ತದೆ, ಖಂಡಿತವಾಗ್ಲೂ ಬಂದಿದೆ, 100% ಬಂದಿದೆ. ಅದರಲ್ಲಿ ಎಲ್ಲರಿಗೂ ಶೇರ್ನೂ ಇದೆ. ಹಾಗೆ ಚಿತ್ರದ ನಾಯಕರಾದಂತ ನಮ್ಮ ಆನಂದ್ ಹರಿಯ ಸರ್ಗೆ ಒಳ್ಳೇದಾಗ್ಲಿ. ನನ್ನ ಮನಸ್ಸಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರು ನಮ್ಮ ಜಗ್ಗು ಮಾಸ್ಟರ್ ಅವ್ರನ್ನ. ಒಳ್ಳೇದಾಗ್ಲಿ ಸರ್ ತಮ್ಗೆ. ನಮಸ್ಕಾರ. ವೇದಿಕೆಯಲ್ಲಿ ಕೂತ್ಕೊಂಡಿರೋ ಎಲ್ಲರೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಆಕ್ಚುಲಿ ಲಾಸ್ಟ್ ವೀಕ್ ನಾವೆಲ್ಲ ಮೀಟ್ ಮಾಡಿದ್ವಿ ಅನ್ಸುತ್ತೆ ಲೇಡೀಸ್ ಬಾರಲ್ಲಿ. ನಮ್ಮ ಸಿನಿಮಾ ಆಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಿದ್ದೆ. ಈಗ ಛಾಯಾ ಸಿನಿಮಾದಲ್ಲಿ ಆಕ್ಚುಲಿ ನನಗೊಂದು ಮೇಜರ್ ರೋಲ್ ಕೊಟ್ಟಿದ್ದಾರೆ ಜಗ್ಗು ಮಾಸ್ಟರ್ ಹಾಗೂ ಮೇಡಮ್ ನಂದ ನಂದ ಮೇಡಮ್ ಅವರೆಲ್ಲ ನಮ್ಗೆಲ್ಲ ತುಂಬ ಪರಿಚಯ ಇದ್ರು. ಸೊ ಇದ್ರಲ್ಲಿ ನಾನು ಆದಷ್ಟು ಏನೋ ಒಂದು ಮಾಡಿಕೊಂಡು ಈ ಸಿನಿಮಾದಲ್ಲಿ ಒಳ್ಳೆ ನಟನೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ಜಗ್ಗು ಮಾಸ್ಟರ್ ನನ್ನ ಸಾಕು ಸಿನಿಮಾಗಳಲ್ಲಿ ಜಗ್ಗು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಆಗಿದ್ರು. ಸೊ ಇದರಲ್ಲಿ ಒಂದು ಮಾಡಿ ಅಂತೇಳಿ ಇದೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಗೆ, ಇನ್ಸ್ಪೆಕ್ಟರ್ ಪಾತ್ರ. ಇದನ್ನ ಚೆನ್ನಾಗಿ ಬಯಸ್ಕೊಂಡು ಹೋಗಿದ್ದೀನಿ. ಖಂಡಿತ ಈ ಸಿನಿಮಾ ನಿಮ್ಮ ಆಶೀರ್ವಾದ, ಮಾಧ್ಯಮ ಆಶೀರ್ವಾದ ನಮ್ಗೆ ಖಂಡಿತ ಬೇಕೇ ಬೇಕು. ಖಂಡಿತ ನೀವೆಲ್ಲ ನಮ್ಗೆ ಸಹಕಾರ ಕೊಟ್ಟರೆ ಖಂಡಿತ ಆಲ್ರೆಡಿ ನಮ್ಮ ಛಾಯಾ ಸಿನಿಮಾ ತುಂಬಾನೇ ಒಂದು ಹೆಸರು ಬಂದಿದೆ ಲಾಸ್ಟ್ ಟೈಮ್ ಇದಾದಾಗ. ಈ ಸಲ ಖಂಡಿತವಾಗೂ ಒಂದು ಪ್ರೋತ್ಸಾಹ ಕೊಡ್ತೀರಾ ಅನ್ಕೊಂಡು ನನ್ನಿಂದ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಖಂಡಿತವಾಗೂ ನಿಮಗೆಲ್ಲ ಮತ್ತೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನನ್ಯ ಅಂತ. ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿರೋದಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಮೀಡಿಯಾ ಪೀಪಲ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವ್ರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಜೊತೆಗೆ ಆಕ್ಟ್ ಮಾಡುವಂತ ಕೋ ಆರ್ಟಿಸ್ಟ್ಗಳು, ಮತ್ತೆ ನಮ್ಮ ಡೈರೆಕ್ಟರ್ ಸರ್, ಮತ್ತೆ ನಂದನ ಮೇಡಮ್, ಪ್ರೊಡ್ಯೂಸರ್ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನಂದು ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ನಂಗೆ ಇದ್ರ ಮೇಲೆ ತುಂಬಾ ಹೋಪ್ಸ್ ಇದೆ. ಅಂಡ್ ಈ ಮೂವಿಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಪ್ಲೇ ಮಾಡಿದ್ದೀನಿ. ಅಂಡ್ ಈ ಮೂವಿಲಿ ನಾನು ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದೀನಿ. ಅಂಡ್ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ನಾನು ಈ ಮೂವಿಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ನೀವೆಲ್ಲ ನೋಡಿ ಹೇಳ್ಬೇಕು ನಂಗೆ ಹೆಂಗಿದೆ ನಾನು ಆಕ್ಟ್ ಮಾಡಿರೋದು ಅಂತ. ಅಂಡ್ ನಾನು ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಅಂಡ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಾರಿ ಅಂತ ಆಕ್ಚುಲಿ ನನ್ನ ಸಿನಿಮಾ ಹಂತಗಳಿಗೆ ನೀವೆಲ್ಲ ಮೊದಲು ಸಲ ಫುಲ್ ಪರಿಚಯ ಇದ್ದಾರೆ, ಮರವಿಲ್ ಮಾಡ್ಕೊಟ್ಟಿದ್ದಾರೆ. ಖಂಡಿತ ಈ ಸಿನಿಮಾನ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ತುಂಬಾ ನಮ್ಮ ಜಗ್ಗು ಮಾಸ್ಟರ್ ಅವ್ರು. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ನಮಸ್ಕಾರ. ಮತ್ತೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ಒನ್ ಆಫ್ ದ ವಿಲನ್ ಆಗಿ ಮಾಡಿದ್ದೀನಿ.
ಆ್ಯಕ್ಚುಲಿ ಎಲ್ಲರಿಗಿಂತ ನಾನೇ ಲಾಸ್ಟ್ ಇಂಟ್ರೊಡಕ್ಷನ್ ಆಗಿರೋದು ಈ ಟೀಮ್ಗೆ. ನನಗೆ ಲಾಸ್ಟ್ ಸೆಲೆಕ್ಟ್ ಮಾಡಿದ್ರು, ಬಟ್ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ನನ್ನ ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಗೊತ್ತು ನಾನು ರಾಜ್ಪ್ರಭು ಅಂತ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂತೀನಿ ಒಂದ್ಸಲ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಆನಂದ ಆರ್ಯ. ಛಾಯಾ ಸಿನಿಮಾ ಇನ್ನೇನು ಬರೋ ತಿಂಗಳು ರಿಲೀಸ್ಗೆ ರೆಡಿ ಇದೆ. ಸೊ ಅದಕ್ಕೆ ಮೇಯ್ನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟ್ರು. ನಿಜವಾಗ್ಲೂ ಒಬ್ಬರು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ನಿಜವಾಗ್ಲೂ ಛಾಯಾ ಸ್ಟಾರ್ಟ್ ಆದವಾಗ ನನಗೆ ಗೊತ್ತಾಯಿತು. ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾನ ರಿಲೀಸ್ವರೆಗೂ ತಗೊಬರೋದಿದೆಯಲ್ಲ ಅದು ಇನ್ನೂ ಕಷ್ಟ. ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಬ್ಬರಿಗೂ. ಬಟ್ ಕೆಲವೊಂದು ಕಡೆ ನಾನು ನೋಡ್ದಂಗೆ ನಿಜವಾಗ್ಲೂ ಸಾಂಗ್ಸ್ ಆಗಿರ್ಬೋದು, ಮತ್ತು ಮೇಕಿಂಗ್ ಎಡಿಟಿಂಗ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ನೊಂದು, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ಮಾಧ್ಯಮದವರು ನಿಮ್ಮ ಸಪೋರ್ಟು ನಮಗೆ ತುಂಬಾ ಅಗತ್ಯ. ನಿಮ್ಮಿಂದನೇ ನಾವು ನಮ್ಮ ಛಾಯಾ ಸಿನಿಮಾ ಗೆಲ್ಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಕರ್ನಾಟಕ ಜನತೆಗೂ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಜಗ್ಗು ಮಾಸ್ಟ್ರು. ಯಾಕಂದರೆ ಅವರ ಹಿಸ್ಟ್ರಿನಲ್ಲಿ ಇದು ಮೊದಲನೇ ಮೂವಿ. ರಿಲೀಸ್ ಆಗಲೇಬೇಕು ಅಂತ ತುಂಬ ಸರಿ ಅವ್ರಿವ್ರನ್ನ ಕೇಳಿಕೊಂಡು ಅವ್ರಿವ್ರನ್ನ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಕೆಲವು ಸರಿ ಅವ್ರ ಜೊತೆಯಲ್ಲಿದ್ದೆ. ಸೊ ನನಗೂ ಹೇಳಿದಾಗ ನನಗೆ ನಿಜವಾಗ್ಲೂ ಅದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಒಬ್ಬರು ನಿರ್ಮಾಪಕರು ಒಂದು ಸಿನಿಮಾ ಈ ಹಂತಕ್ಕೆ ತಗೊಂಡ್ಬರೋದಕ್ಕೆ ನಿಜವಾಗ್ಲೂ ಮೇನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟ್ರು. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಏನು ಪಾತ್ರ ನೀವು? ಸರ್, ನನ್ನ ಪಾತ್ರ ಇದರಲ್ಲಿ ಪಾಸಿಟಿವ್ ಕ್ಯಾರೆಕ್ಟರು. ಅಂದರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ 4 ಜನ. ಸೊ ಅವ್ರ ಮಧ್ಯ ಆಗುವಂಥ ಮನಸ್ತಾಪಗಳು ಮತ್ತು ಅಲ್ಲಿ ನಡೆಯುವಂಥ ಚಟಗಳು. ಅಂದರೆ ಇವಾಗ ದುಡ್ಡಿರೋರು ಏನೇನು ಚಟದಲ್ಲಿರ್ತಾರೆ, ಸೊ ಅದೆಲ್ಲ ಅವ್ರನ್ನ ನಾನು ಒಳ್ಳೆ ದಾರಿಯಲ್ಲಿ ತಗೊಬರೋದು. ಇಂಜಿನಿಯರಿಂಗ್ ಸರ್, ನಾವು ಸಾಫ್ಟ್ವೇರ್ ಇಂಜಿನಿಯರ್ಸು, ನಾವು 4 ಜನನು. ಸೊ ಅದೊಂದು ಮನೆಯಲ್ಲಿ ನಡೆಯುವಂಥ ಘಟನೆ ಅದು. ಸೊ ಅಲ್ಲಿ ಹಾರರ್ ಇದೆ, ಅಂದರೆ ಹಾರರ್ ಬೇಸ್ಡು. ಸೊ ಹಾರರ್ ಇದೆ ಅಂತ ಹೇಳ್ಬೋದು. ಪ್ಲಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಮಧ್ಯ ಏನೇನು ನಡೆಯುತ್ತೆ, ಸೊ ಆ ಘಟನೆಗಳನ್ನ ಎಳೆಯಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನಂದ. ಈ ಛಾಯಾ ಮೂವಿಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಡೈರೆಕ್ಟರ್ ಜಗ್ಗು ಸರು ಒಂದು ಒಳ್ಳೆ ಕತೆ ಹೇಳಿದ್ರು ನಮಗೆ. ಆ್ಯಕ್ಚುಲಿ ಈ ಫೀಲ್ಡಿಗೆ ಬರಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಆ್ಯಕ್ಟರ್ ಆಗಿ ಮಾಡಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಆಕ್ಟರ್ ಆಗಿ ತಗೊಳ್ಳಿಲ್ಲ ನಮ್ಮ ಜಗ್ಗು ಸರು. ಸೊ ಯಾಕೆ ಅಂದರೆ ಫೇಸ್ ಇಲ್ವಂತೆ ನಮಗೆ. ಸೊ ಬೇಡ, ಆ್ಯಕ್ಟಿಂಗ್ ಫೇಸ್ ಇಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ. ಸೊ ಪ್ರೊಡ್ಯೂಸ್ ಮಾಡೋಣ ಅಂತ ಬಂದ್ವಿ. ಸೊ ಒಂದು ಒಳ್ಳೆ ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯಿತು ನಮಗೆ. ಸೊ ಸಸ್ಪೆನ್ಸು, ಹಾರರ್ ಇದೆ. ಮತ್ತು ಇವಾಗಿನ ಜನ್ರೇಷನ್ ಹುಡುಗರನ್ನ ಜೊತೆಲಿ ಇಟ್ಕೊಂಡ್ರೆ, ಅದು ಫ್ಯಾಮಿಲಿಗೆ ಎಂಟ್ರಿ ಆಗಿದ್ರೆ, ಸೊ ಫ್ಯಾಮಿಲಿಯಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಜಗ್ಗು ಸರು. ಸೊ ತುಂಬ ಇಷ್ಟ ಆಯಿತು ನಮಗೆ. ನಮ್ಮ ಇವರು ಮಂಜು ಕವಿ ಸರು ತುಂಬ ಚೆನ್ನಾಗಿ ಲಿರಿಕ್ ಬರೆದಿದ್ದಾರೆ. ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ನೀವೇ ನೋಡಿದ್ದೀರಾ. ಸೊ ಕೆಲವು ಸಾಂಗ್ಸ್ ತುಂಬ ಹಿಟ್ ಆಗಿದೆ, ಎಲ್ಲ ಖುಷಿ ಆಗ್ತದೆ ನಮಗೆ. ಸೊ ಸಾಂಗ್ಸ್ ಮಾಡಿಕೊಟ್ಟಿದ್ದಕ್ಕೆ ಮಂಜು ಕವಿ ಸರ್ ತುಂಬ ಥ್ಯಾಂಕ್ಸ್. ಮತ್ತು ಸಿರಿ ಮ್ಯೂಸಿಕ್ ಸರ್ಗೂ ತುಂಬ ಥ್ಯಾಂಕ್ಸ್. ನಿಮ್ಮದು ತುಂಬ ಚೆನ್ನಾಗಿ ಪ್ಲೇ ಆಗ್ತಾ ಇದೆ ಎಲ್ಲ ಕಡೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮದವ್ರು ನಮಗೆ ಸಪೋರ್ಟ್ ಬೇಕು. ಯಾಕೆಂದ್ರೆ ಇದರಲ್ಲಿ ಎಲ್ಲರೂ ಹೊಸಬ್ರೆ ಇರೋದ್ರಿಂದ, ಸೊ ನೀವು ಯಾವ ತರ ತಗೊಂಡು ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೂವಿ. ನಮ್ಮನ್ನು ಬೆಳೆಸಿ, ಕೆಲವರು ಮೂವಿ ಅಂದ್ರೆ ಪ್ಯಾಷನ್ ಅಂತ ಅನ್ಕೊಂಡಿರ್ತಾರೆ, ಬಟ್ ಕೆಲವರು ಎಷ್ಟು ಕಷ್ಟ ಇರುತ್ತೆ ಇದರಲ್ಲಿ ಅಂತ ನಮ್ಗೆ ಗೊತ್ತು. ಸೊ ಆನ್ ಸ್ಕ್ರೀನು ಆಫ್ ಸ್ಕ್ರೀನು ವರ್ಕ್ ಮಾಡೋದು ಎಷ್ಟು ಕಷ್ಟ ಇದೆ, ಎಷ್ಟು ಊಟ ಇಲ್ಲ, ನಿದ್ದೆ ಇಲ್ಲ, ಸೊ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅನ್ನೋದೆಲ್ಲ ಗೊತ್ತಾಗಿದೆ ನಮ್ಗೆ ಇದರಲ್ಲಿ. ಸೊ ಇದನ್ನ ನೀವು ಬೆಳೆಸ್ಬೇಕು, ನಿಮ್ಮಿಂದನೇ ನಾವು ಮುಂದೆ ಬರಬೇಕು. ಸೊ ಇದು ಹೆಂಗ್ ತಗೊಳ್ತೀರಾ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ದಯವಿಟ್ಟು ನಮಗೂ ಸ್ವಲ್ಪ ನಿಮ್ ಸಪೋರ್ಟ್ ಬೇಕು ಸರ್. ಆಕ್ಚುಲಿ ನಾನು ಬೇರೆ ಕಡೆ ವರ್ಕ್ ಮಾಡ್ತೆ, ಫಸ್ಟ್ ಮುಂಚೆ ವರ್ಕ್ ಮಾಡ್ತಿದ್ದೆ ಕಂಪನಿಯಲ್ಲಿ.
ಆಮೇಲೆ ಕಂಪ್ನಿಯ ವರ್ಕ್ ಮಾಡೋದು ಬಿಟ್ಟು ಇವಾಗ ಮನೇಲೇ ಇದ್ದೀನಿ. ಸೊ ನಾನೇನು ವರ್ಕ್ ಮಾಡ್ತಿಲ್ಲ ಈಗ ಸದ್ಯಕ್ಕೆ. ಸೊ ನನಗೆ ಹಸ್ಬೆಂಡ್ ಸಪೋರ್ಟ್ ಇದೆ. ಸೊ ಅವರು ಮಾಡ್ತೀನಿ ಅಂದರೆ ಓಕೆ ನಿನ್ನ ಇಷ್ಟ ಅಮ್ಮ ಮಾಡು ಅಂದರು. ಸೊ ಹಾಗಾಗಿ ಈ ಫೀಲ್ಡಿಗೆ ಬರಬೇಕು ಅಂತ. ಹಾಂ ಸರ್, ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಮುಗಿದಿದೆ. ಜಾನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ರಿಲೀಸಿಂಗ್. ಸಿನಿಮಾ ಮಾಡೋದಕ್ಕೆ ಯಾಕೆ ಮಾಡ್ತಿದ್ದೀರಾ? ಸಾರಿ ಸರ್, ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ನೀವು ಯಾಕೆ ಮಾಡ್ತಾ ಇದ್ದೀರಾ? 100% ಸರ್. ನೆಕ್ಸ್ಟ್ ಮೂವಿಗ ಸರ್ ನೆಕ್ಸ್ಟ್ 100% ಮಾಡ್ತಾರೆ ಸರ್. ಆಕ್ಚುಲಿ ಈ ಸಿನಿಮಾ ಮಾಡಬೇಕಾಗಿತ್ತು, ಒಂದು ಸಿನಿಮಾ ಹೀರೋಯಿನ್ ಮಾಡಬೇಕಾಗಿತ್ತು. ಸರಿ ಹೇಳಿದೆ, ಇಲ್ಲ ಮೇಡಮ್ ಸ್ವಲ್ಪ ಗ್ಲಾಮರ್ ಎಲ್ಲ ಇದೆ ಮಾಡ್ತೀರಾ ಮೇಡಮ್? ಇಲ್ಲ ಆ ಥರ ಇಲ್ಲ, ನಮಗೆ ಸುಹಾಸಿನಿ ಮಾಡ್ತಾರಲ್ಲ ಆ ಥರ ಕ್ಯಾರೆಕ್ಟರ್ ಇದ್ರೆ ಮಾಡಿಸಿ ಸರ್ ಅಂತ ಹೇಳಿದ್ರು. ಸರಿ ಆಯ್ತು ಮೇಡಮ್, ಬೆಂಕಿಲಿ ಹೇಳಿದ್ದು ಹೋಗುವಂತ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಹೇಳಿ ಒಂದು ಬೇಸ್ ಇಟ್ಕೊಂಡು. ಹೌದು ಸರ್, ಹಾಂ ಸರ್, ತೊಂದರೆ ಇಲ್ಲ. ಬೆಂಕಿಲಿ ಹೇಳಿದ್ದು ಚೆನ್ನಾಗಿದೆ ಟೈಟ್ಲು, ಅದನ್ನ ಏನು ಮಾಡ್ಕೊಂಡು ನಿಮಗೆ ಅನ್ವಯಿಸೋ ಥರ ಆ ಕಥೆ ನಾವು ರೆಡಿ ಮಾಡೋಣ ಅಂತ ಹೇಳಿದ್ದೀನಿ ಸರ್. ಅದು ಇಲ್ಲಾಂದ್ರೆ ನಮ್ಮ ಛಾಯಾ ಸಿನಿಮಾಗೆ ಮೇಡಮ್ ಹೀರೋಯಿನ್ ಆಗಬೇಕಾಗಿತ್ತು. ಜಗ್ಗು ಮಾಸ್ಟ್ರು ನಾವು ತುಂಬ ವರ್ಷದಿಂದ ಫ್ರೆಂಡ್ಸು. ನಾವು ನಮ್ಮ ಜಗ್ಗು ಮಾಸ್ಟ್ರು ಮತ್ತು ನಾವು ತುಂಬ ಕ್ಲೋಸ್ ಫ್ರೆಂಡ್ಸು. ಯಾವಾಗ ಹೋದ್ರೂ ಎಲ್ಲೋದ್ರೂ ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ ಕ್ಲೋಸ್ ಆಗಿ. ಮಾಸ್ಟ್ರೆ ಈ ಥರ ಒಂದು ಛಾಯಾ ಅಂತ ಮೂವಿ ಇದೆ, ಬಂದು ನೀವು ಫೈಟ್ಸ್ ಮಾಡಿಕೊಡಿ ಅಂತ ಹೇಳಿ. ಖಂಡಿತ ಮಾಸ್ಟ್ರೆ, ನೀವೊಬ್ಬರು ಟೆಕ್ನಿಷಿಯನ್ಸ್ ಆಗಿ ಇದೆಲ್ಲ ಮಾಡಿ, ನೀವು ಮಾಸ್ಟ್ರು ಸಹ ಕೊರಿಯೋಗ್ರಾಫರು, ತುಂಬಾ ಫ್ರೆಂಡ್ ಇದ್ದಾರೆ, ಖಂಡಿತ ಮಾಡೋಣ ಅಂತ ನಾನೆಲ್ಲ ಒಪ್ಕೊಂಡೆ. ಬಟ್ ಅದೇ ಥರ ನನಗೆ ಫೈಟ್ಸ್ 2 ಫೈಟ್ಸ್ ಮಾಡುವಾಗ 2 ಫೈಟ್ಗೂ ಎಲ್ಲ ಪ್ರಾಪರ್ಟಿಗಳು ಕೇಳಿದಾಗೆಲ್ಲ ಕೊಟ್ಟರು, ಇಂಥದ್ದಿಲ್ಲ ಅಂತ ಹೇಳಲಿಲ್ಲ. ಬಜೆಟ್ ಹಿಂಗಿದೆ ಅಷ್ಟೇ, ಈ ಥರ ಮಾಡಿ ಅಂತಂದ್ರು, ಮಾಡಿದೆ. ನಮ್ಮ ರಾಜಕಿಶೋರ್ ಅವರು ಒಂದು ಗುಜರಿ ಫೈಟು ಅದೊಂದು ಬೇರೆ ಮಾಡಿದ್ದಿಲ್ಲ, ರಾಜಶೇಖರ್ ಅವ್ರದ್ದು ಗುಜರಿ ಅದು. ಬಟ್ ಅಲ್ಲಿ ಮೆಟೀರಿಯಲ್ಸ್ಗಳದು ಎಲ್ಲಿ ಹೊಡ್ಕೋತಾರೆ, ಎಲ್ಲಿ ಏಟ್ ಮಾಡ್ಕೋತಾರೆ ಅನ್ನೋದೇ ನನಗೆ ಭಯ ಇತ್ತು. ಅವರು ಆಮೇಲೆ ಸರಿ ಫುಲ್ ಸೇಫ್ಟಿ ಕೊಟ್ಬಿಟ್ಟು ರೋಪ್ ಶಾಟ್ಸ್ ಅದು ಇದೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತೆ ನಮ್ಮದು ಆನಂದ್ ಆರ್ಯದವ್ರು ಅಂತೂ ಕೇಳೋದೇ ಬೇಡ, ಅವರು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಫೈಟು. ಒಂದು ರೆಸಾರ್ಟ್ಸು, ಅದು ಕನಕಪುರ ರೋಡ್ ಹತ್ರ ಅದೆಲ್ಲೋ ಬರುತ್ತೆ. ಬಟ್ ಏನಂದ್ರೆ ಅಲ್ಲಿ ಪ್ರಾಪರ್ಟಿಗಳು ಏನಾಯ್ತು ಅಂತಂದ್ರೆ ಇವ್ರ ಆ್ಯಂಗಲಲ್ಲಿ ನಾನು ಆ್ಯಂಗಲ್ ಇಡಬೇಕಾದ್ರೂ ಅಷ್ಟೇನೆ ಪುನೀತ್ ತರ ಕಾಣಬೇಕು ಅನ್ನೋದೇ ಆ್ಯಂಗಲಲ್ಲಿ ಮೂಮೆಂಟಲ್ಲಿ ಫೈಟ್ಸ್ ಅದನ್ನ ಮಾಡಿಸಿದ್ದೀನಿ. ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಎಲ್ಲ ಇಡೀ ಟೀಮಲ್ಲಿ ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಸಾಂಗು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನಮಸ್ಕಾರ. ಏನು ಪರಿಚಯ ಮಾಡ್ತಾರೆ ಹಾಗೆ ಪ್ರೋತ್ಸಾಹ ಅಂತ ಇದ್ದೇ ಇದೆ. ನಂದಕ್ಕೆ ನನ್ನ ಬಗ್ಗೆ ಪರಿಚಯ ಮಾಡೋಂಥ ಅವಶ್ಯಕತೆ ನನಗೇನಿಲ್ಲ. ನಮ್ಮ ಮಗ DOP ಮಾಡಿದ್ದಾರೆ, ವೀನಸ್ ನರಸಮೂರ್ತಿ ಅಂತ. ಅವರು ಬರೋಕ್ಕಾಗಿಲ್ಲ, ಈಗ ನಾನು ಬಂದಿದ್ದೀನಿ. ನಿಮ್ಮ ಸಹಾಯ ಯಾವಾಗಲೂ ಇರಲಿ. ನಿಮ್ಮ ಛಾಯಾಚಿತ್ರ ತಂಡಕ್ಕೆ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ. ಮಗ ಹೆಂಗೆ ಮಾಡಿದ್ದಾನೆ ಅನ್ಸುತ್ತೆ ಕೆಲಸ? ಸರ್ ಮಗ ಕೆಲಸ ಏನನ್ಸ್ತು? ಮಗನ ಕೆಲಸ ಅಂದ್ರೆ ಹೇಗೆ ಮಾಡಿದ್ದಾರೆ? DOP ಮಾಡಿದ್ದಾರೆ ಸರ್. ಹೇಗೆ ಅನಿಸ್ತು ಸ್ಕ್ರೀನ್ ನೋಡಿದಾಗ ನಿಮಗೆ? ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಳ್ಕೋಬಾರ್ದು, ನೀವು ಹೇಳ್ಬೇಕು. ಅಲ್ಲ, ಆದ್ರೂ ತಂದೆಗೆ ಒಂದು ಹೆಮ್ಮೆ ಇರುತ್ತಲ್ಲ ಮಗ ಮಾಡಿದ್ದು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಮಾಸ್ಟರ್ ಸಪೋರ್ಟ್ ತುಂಬ ಇದೆ. ಎಲ್ಲರಿಗೂ ನಮಸ್ಕಾರ. ಮೂವಿ ರಿಲೀಸ್ ಆಗ್ತಿದೆ, ತುಂಬಾ ಮೇಡಮ್ ಲೇಟ್ ಆಗಿದೆ, ಏನಕ್ಕೆ ಎಷ್ಟು ಗಂಟೆಗೆ ಹೇಳಿದ್ರು? ಸರ್ ಇರ್ಲಿಲ್ಲ ಆಕ್ಚುಲಿ, ನಾನು 10:30 ತಾನೆ ಹೇಳಿದ್ರು. ಹೌದು, ಮತ್ತೆ ಇರ್ಲಿಲ್ಲ, ಸ್ವಲ್ಪ ಲೇಟ್ ಈಗ ಆಯ್ತು. 12:20. ದಯವಿಟ್ಟು ಕ್ಷಮೆ ಇರಲಿ ಸರ್. ಅವ್ರು ತುಂಬ ಕಾಲ್ ಮಾಡ್ಕೊಂಡು ಕೂತ್ಕೊಂಡಾಗ ಸಾರಿನೂ ಇತ್ತಿರಲಿಲ್ಲ, ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಲೇಟ್ ಆಯ್ತು, ಅದನ್ನ ಸಾರಿ. ಮೂವಿ ರಿಲೀಸ್ ಆಗ್ತಿದೆ, 2 years ಇಂದ ವೆಯ್ಟ್ ಮಾಡ್ತಿದ್ವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ತುಂಬಾ ಖುಷಿ ಆಗ್ತಿದೆ. ಸರ್ ಇದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಬರೋ ಟೈಮ್ ಇದೆ. ಹಳ್ಳಿ ಹುಡುಗಿ ಆಗಿರ್ತೀನಿ. ಸರ್ ಫಸ್ಟ್ ಮೂವಿ. ಅಷ್ಟೇ ಲೇಟ್ ಅಂದ್ರೆ ಹೆಂಗಮ್ಮ? ಸರ್ ಸೀರಿಯಲ್ ಮಾಡ್ತಿದ್ದೆ, ನೆಗೆಟಿವ್ ಲೀಡ್. ಸೊ ಕ್ಷಮಾ ಸೀರಿಯಲ್ ಮತ್ತೆ ಶ್ರುತಿ ಸೇರಿದಾಗ ಅಂತ. ಸೊ ಅದರಲ್ಲಿ ರಾಹುಲ್ ಸರ್ ಅಂತ ಇದ್ರು, ಅವರು ಹಿಂಗೆ ಜಗ್ಗು ಸರ್ ಒಂದು ಮೂವಿ ಮಾಡ್ತಿದ್ದಾರೆ, ಆಡಿಷನ್ಗೆ ಹೋಗಿ ಆಡಿಷನ್ ಕೊಡಿ, ಸೆಲೆಕ್ಟ್ ಆಗ್ತೀರಾ ಏನಂತ ಹೇಳ್ತಾರೆ ಅಂತ ಹೇಳಿದ್ರು. ಸೊ ಫೈನಲಿ ಸೆಲೆಕ್ಟ್ ಆದೆ.
ಇದು ಮೊದಲನೇ ಸಿನಿಮಾ ಇದು. ಹೌದು ಸರ್. ಹೇಳಿ ನಿಮ್ಮ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಏನು ಸುಮ್ಮನೆ ಏನು ಹೇಳಿಲ್ಲ ಅಂತ ಏನು ಹಾಕಲ್ಲ. ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಳೋಣ, ಹೇಗಿತ್ತು ಅವರಿಗೆ ಡೈರೆಕ್ಟ್ ಹೇಗೆ ಹೇಳ್ಕೊಟ್ರು ಅಥವಾ ನಿಮ್ಗೆ ಹೇಗೆ ಅನ್ನಿಸ್ತು? ಸೀರಿಯಲ್ಗೂ ಮತ್ತು ಸಿನಿಮಾಗೂ ಏನು ಡಿಫ್ರೆನ್ಸ್ ಅನಿಸ್ತು ಆ್ಯಕ್ಟಿಂಗ್ ವೈಸು? ಮಾತಾಡಿ, ಏನಿಲ್ಲ, ಏಟಾಗಿತ್ತು ತೊಂದರೆ ಇಲ್ಲ, ಕ್ಷಮೆ ಕೇಳ್ಬಿಟ್ಟು ನೀವು ಮಾತಾಡಿ. ಅದೆಲ್ಲ ಬಿಡಿ, ಆಯಿತು. ಅದು ಮುಗೀತದೆ ಹೇಳಿ. ಸರ್ ಮೂವಿ ಮೈಕ್ ಸರಿಯಾಗಿ ಇಡ್ಕೊಳ್ಳಿ. ಕೊಡಮ್ಮ ಓಲಿ, ಬೈಕ್ ಕೊಟ್ಟು ಕೊಡಮ್ಮ ಓಲಿ. ಹಾಂ ಸರ್, ಆ್ಯಕ್ಚುಲಿ ಅವರು ತುಂಬ ನರ್ವಸ್ ಆಗಿದ್ದಾರೆ, ಈ ಕಡೆನೇ ಇರಬೇಕು. ಲೇಟ್ ಆಗಿದೆ ಅಂತ ಹೇಳಿ. ಇಲ್ಲಿ ನಮ್ಮ ಆನಂದ್ ಅವರು ಹೀರೋಯಿನ್ ಬಗ್ಗೆ ಏನು ಹೇಳ್ತಾ ಇರುತ್ತೆ ಹೇಳಿ ಸರ್, ಹೇಳಿ ಹೇಳಿ. ಆ್ಯಕ್ಟಿಂಗಲ್ಲೆಲ್ಲ ಒನ್ ಶಾಟ್ ಟೇಕ್ ತೊಗೊಂಡಿದ್ದಾರೆ, ಸೊ ಅದು ಓಕೆ. ಬಟ್ ನಾನು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರು ನಮ್ಮ ಜಗ್ಗು ಮಾಸ್ಟ್ರಿಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಜಾನಿ ಮಾಸ್ಟ್ರು, ಆಮೇಲೆ ಫೈಟರ್ಸ್, ನಿಜವಾಗ್ಲೂ ಫೈಟರ್ಸ್, ನಾನೇನು ಫೈಟ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಅವರಂತೂ ಸೂಪರಾಗಿ ನಿಜವಾಗ್ಲೂ ಆ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಆ ಒದೆ ತಿನ್ನೋದಾಗಿರ್ಬೋದು, ಇನ್ ಕೇಸ್ ಕಾಲು ತಪ್ಪಿ ಟಚ್ ಆಗಿಬಿಡೋದು, ನಿಜವಾಗ್ಲೂ ನನಗೆ ಬೇಜಾರಾಗ್ತಿತ್ತು. ಬಟ್ ಎಲ್ಲದಕ್ಕೂ ನಿಜವಾಗ್ಲೂ ಇಷ್ಟ ಚೆನ್ನಾಗಿ ಬರೋದಕ್ಕೆ ಕಾರಣನೇ ಫೈಟರ್ಸು. ಮತ್ತು ನಮ್ಮ ಡ್ಯಾನ್ಸರ್ಸ್ ಸೂರ್ಯ ಆಗಿರ್ಬೋದು, ಮತ್ತು ನಮ್ಮ ಇವರು ಸತೀಶು, ಸೊ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ರಾಜಶೇಖರ್ ಸರ್, ರಾಜ್ ಪ್ರಭು ಸರ್, ಮಂಜು ಕವಿ ಸರ್, ಹಾಗೆ ನಮ್ಮ ಚಿಕ್ಕಣ್ಣ ಸರ್ ಕೂಡ ಮೊನ್ನೆ ತಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ರಿ. ಹಾಗೆ ಸೊ ತುಂಬಾನೇ ನಿಜವಾಗ್ಲೂ ನಮ್ಮ ಮೇಲೆ ಒಂದು ಕಾಳಜಿ ಇಟ್ಟಿದ್ದೀರಾ, ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಒಳ್ಳೆ ಫೈಟ್ಸ್ ಕೊಟ್ಟಿದ್ದೀರಾ, ನಿಜವಾಗ್ಲೂ ಥ್ಯಾಂಕ್ಸ್. ಎಸ್ಪೆಷಲಿ ಹೀರೋ ಮೇಲೆ ತುಂಬಾನೇ ಒಳ್ಳೆ ತಿಳಿಸಿದ್ದೀರಾ, ಥ್ಯಾಂಕ್ ಯು. ಅಂಬರೀಷ್ ಹತ್ರನೇ ಬಿಟ್ಟಿಲ್ಲ ಸುರೇಶ. ಆಡಿಯೋ ರೆಕಾರ್ಡ್ ಆಗ್ತಿದ್ರು. ಆಗ್ಲಿ ಸಿನಿಮಾ ಗೆಲ್ಲಿ, ಛಾಯಾ ಸಿನಿಮಾ ಗೆಲ್ಲಿ. ಆಲ್ ದಿ ಬೆಸ್ಟ್ ಛಾಯಾ ಸಿನಿಮಾ. ಬೆಂಕಿಯಲ್ಲಿ ಅರಳಿದ ಹೂವು ಅಲ್ಲೆಲ್ಲ ಪಾರ್ಟ್ 1 ಸರ್ ಸ್ಟಾರ್ಟ್ ಆಗಿದೆ, ವಿಡಿಯೋ ಸ್ಟಾರ್ಟ್ ಆಗಿದೆ.